ಹೊಲ ಗದ್ದೆಯಲ್ಲಿ ಬೆಳೀತಾರೆ, ಮನೆ ಮನೆಯಲ್ಲೂ ಮಾರ್ತಾರೆ ಗಾಂಜಾ. ಚೌಕಾಸಿ ವ್ಯಾಪಾರಕ್ಕೆ ಬಿಲ್ಕುಲ್ ಒಪ್ಪಲ್ಲ. ಇಷ್ಟೆಲ್ಲ ನಡೀತಿದ್ರು ಪೊಲೀಸರು ಏನು ಮಾಡ್ತಿದ್ದಾರೆ? ಇದೇ ಇವತ್ತಿನ ವಿಶೇಷ. ಗಾಂಜಾ ಬೇಕಾ ಗಾಂಜಾ. ನಾನು ಸಂದೀಪ್. ಆಂಧ್ರದ ರಾಯಲಸೀಮಾ ಪ್ರದೇಶದಲ್ಲಿ ಕೆಲವರು ಬಾಂಬ್ ತಯಾರಿಕೆಯನ್ನು ಕಸುಬನ್ನಾಗಿ ಮಾಡಿಕೊಂಡಿದ್ದಾರಂತೆ. ಸದ್ಯ ಕರ್ನಾಟಕದಲ್ಲಿ ಅಂತ ಯಾವ ಸಮಸ್ಯೆನೂ ಇಲ್ಲಪ್ಪ ಅಂತ ನೀವು ಸಮಾಧಾನ ಪಡ್ಕೊಳ್ಬೇಡಿ. ಬೆಂಗಳೂರಿಗೆ ತೀರಾ ಹತ್ತಿರದಲ್ಲಿರೋ ತಾಲೂಕೊಂದರ 10 ಹಳ್ಳಿಗಳಲ್ಲಿ ಗಾಂಜಾ ಬೆಳೆಯೋದೇ ಒಂದು ದಂಧೆ ಆಗಿಬಿಟ್ಟಿದೆ. ಅಲ್ಲಿ ಗಾಂಜಾ ಮಾರಾಟವೇ ಹಳ್ಳಿಗರ ಪಾಲಿನ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟಿದೆ. ಆ ತಾಲೂಕು ಯಾವುದು, ಅಲ್ಲಿ ಏನು ನಡೀತಿದೆ ಅನ್ನೋದು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಇಲ್ಲಿವೇ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ಡ್ರಿಂಕ್ಸ್ ಆಯ್ತು, ಸಿಗರೇಟ್ ಆಯ್ತು, ಇದೀಗ ಗಾಂಜಾ ಸರದಿ. ಹೌದು, ಗಾಂಜಾ ಅನ್ನೋದು ಯುವ ಜನರ ಹೊಸ ಕ್ರೇಜ್. ರಾಜ್ಯದ ಅನೇಕ ಪ್ರತಿಷ್ಠಿತ ಕಾಲೇಜುಗಳ ಯುವಕರು ಗಾಂಜಾಗೆ ಅಡಿಕ್ಟ್ ಆಗಿರೋದು ಸುಳ್ಳೇನಲ್ಲ. ಸಾಧು ಸನ್ಯಾಸಿಗಳಿಗೆ ಸೀಮಿತವಾಗಿದ್ದ ಗಾಂಜಾ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಗಾಂಜಾ ದರ್ಬಾರ್. ಈ ಹಿಂದೆ ಗಾಂಜಾ ಗೀಳು ನಾಗಾ ಸನ್ಯಾಸಿಗಳು ಸೇರಿದಂತೆ ಕೇವಲ ಸಾಧು ಸನ್ಯಾಸಿಗಳಲ್ಲಿ ಮಾತ್ರ ಇರ್ತಿತ್ತು. ಇಂದಿಗೂ ನಾಗಾ ಸನ್ಯಾಸಿಗಳಿಗೆ ಗಾಂಜಾ ಭಂಗಿಯೇ ಜೀವಾಳ. ಆದರೆ ಇತ್ತೀಚೆಗೆ ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಕಾಲೇಜಿನ ಸಾಕಷ್ಟು ವಿದ್ಯಾರ್ಥಿಗಳು ಗಾಂಜಾ ದಾಸರಾಗಿದ್ದಾರೆ. ಸಿಗರೇಟಿನಲ್ಲಿರೋ ಹೊಗೆ ಸೊಪ್ಪನ್ನ ಉದುರಿಸಿ ಅದಕ್ಕೆ ಗಾಂಜಾನ ತುಂಬಿಕೊಂಡು ಸೇದಲಾಗುತ್ತೆ. ಅಂತ ಕಾಲೇಜುಗಳ ಅಕ್ಕಪಕ್ಕದಲ್ಲೇ ಗಾಂಜಾ ಸಿಗುತ್ತದೆ. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಸಿಗುತ್ತೆ. ಚಿಕ್ಕ ಮಕ್ಕಳಿಂದಲೂ ಗಾಂಜಾ ಮಾರಾಟ. ಇನ್ನು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿ ಗಾಂಜಾ ಮಾರಾಟ ಎಗ್ಗಿಲ್ಲದೆ ಸಾಕ್ತಿದೆ. ಕೆಆರ್ ಮಾರುಕಟ್ಟೆಯ ವಿನಾಯಕ ಟಾಕೀಸ್ ಸುತ್ತಮುತ್ತಲಿನ ಗಲ್ಲಿಗಳಲ್ಲಿ ಗಾಂಜಾ ಮಾರಾಟ ರಾಜಾರೋಷವಾಗಿ ನಡೀತಿದೆ. ವಿಶೇಷ ಅಂದ್ರೆ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಗಾಂಜಾ ಮಾರಾಟದಲ್ಲಿ ತೊಡಗಿದ್ದಾರೆ. ಇಂದೊಮ್ಮೆ ಈ ಬಗ್ಗೆ ರಹಸ್ಯ ಕಾರ್ಯಾಚರಣೆ ನಡೆಸಿದ ಸುವರ್ಣ ನ್ಯೂಸ್ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಗಾಂಜಾ ಮಾರಾಟ ಮಾಡ್ತಾರೆ ಅನ್ನೋದನ್ನ ಬಯಲಿಗೆಳೆದಿತ್ತು. ಸಣ್ಣ ಸಣ್ಣ ಪಾಕೆಟ್ಗಳಲ್ಲಿ ಗಾಂಜಾ ಮಾರಾಟ ಮಾಡೋದನ್ನ ರಹಸ್ಯವಾಗಿ ಸೆರೆ ಹಿಡಿಯಲಾಗಿತ್ತು. ಇಲ್ಲಿ ಹೀಗೆಲ್ಲ ಗಾಂಜಾ ಮಾರ್ತಾರೆ ಅನ್ನೋದೇನೋ ಸರಿ, ಆದ್ರೆ ಇವರಿಗೆಲ್ಲ ಎಲ್ಲಿಂದ ಗಾಂಜಾ ಸಪ್ಲೈ ಆಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು. ಈ ಪ್ರಶ್ನೆಯ ಬೆನ್ನು ಹತ್ತಿದ ನಮಗೆ ಬೆಂಗಳೂರಿಗೆ ಅತಿ ಸಮೀಪದಲ್ಲೇ ಗಾಂಜಾ ಬೆಳೀತಾರೆ ಅನ್ನೋ ಮಾಹಿತಿ ಸಿಕ್ತು. ಅದರ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯೋದಕ್ಕೆ ನಮ್ಮ ತಂಡ ಹೊರಟಿದ್ದು ರಾಮನಗರ ಜಿಲ್ಲೆಯ ಕನಕಪುರಕ್ಕೆ. ಬಾರ್ಡರ್ನಲ್ಲಿ ಗಾಂಜಾ ದರ್ಬಾರ್. ಕನಕಪುರ ತಾಲೂಕಿನಲ್ಲಿ ಸೀಕ್ರೆಟ್ ವ್ಯಾಪಾರ. ಅದು ಕರ್ನಾಟಕ ತಮಿಳುನಾಡಿನ ಗಡಿ ಪ್ರದೇಶ. ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಗೆ ಸೇರಿದ ಇಲ್ಲಿನ ಹಲವು ಗ್ರಾಮಗಳಲ್ಲಿ ಗಾಂಜಾ ಬೆಳೀತಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ತು. ಆ ಮಾಹಿತಿಯ ಜಾಡು ಹಿಡಿದು ಹೋದ ನಾವು ಮೊದಲು ಕೆಂಪಾಲನಾಥ ಅನ್ನೋ ಗ್ರಾಮಕ್ಕೆ ಹೋದವು. ಆ ಊರಿನಲ್ಲಿ ಸುಮಾರು ಹೊತ್ತು ಸುತ್ತಾಡಿದೆವು. ಕೊನೆಗೆ ನಮಗೆ ಒಂದು ಮನೆಯಲ್ಲಿ ಸರಕಿದೆ ಅನ್ನೋದು ತಿಳಿಯಿತು. ಆ ಮನೆಯಲ್ಲಿ ಸರಕೇನೋ ಇತ್ತು, ಆದ್ರೆ ಮನೆಯೊಳಗೆ ಕತ್ಲು ಕತ್ಲು, ಏನು ಸರಿಯಾಗಿ ಕಾಣ್ತಿರ್ಲಿಲ್ಲ. ಕತ್ತಲಲ್ಲೇ ಪೊಟ್ಟಣದಲ್ಲಿ ಸುತ್ತಿಟ್ಟಿದ್ದ ಗಾಂಜಾವನ್ನ ತಂದು ತೋರಿಸಿದ್ರು. ನಾವು ಕತ್ಲು ಏನು ಸರಿಯಾಗಿ ಕಾಣ್ತಿಲ್ಲ ಎಂದು. ಅದಕ್ಕೆ ಆ ಮನೆಯವರು ಗಾಂಜಾನ ಹೊರಗೆ ತಂದು ತೋರಿಸಿದ್ರು. ನಂತರ ನಾವು ಅಲ್ಲಿಂದ ಸಮೀಪದ ಗುಡ್ಡೇವೀರನ ಹೊಸಳ್ಳಿಗೆ ಹೋದೆವು. ಆವತ್ತು ಊರಿನಲ್ಲಿ ಎತ್ತುಗಳ ಮೆರವಣಿಗೆ ನಡೀತಿತ್ತು. ಕಿಚ್ಚು ಹಾಯಿಸೋದಕ್ಕೆ ಎತ್ತುಗಳನ್ನ ಕರೆದುಕೊಂಡು ಹೋಗ್ತಿದ್ರು. ಆ ಗಜಿಬಿಜಿಯಲ್ಲೂ ನಾವು ಗುಂಡೇಗೌಡ ಅನ್ನೋ ವ್ಯಕ್ತಿಯನ್ನ ಹಿಡಿದೆವು. ಸುಮಾರು ಹೊತ್ತಿನ ನಂತರ ಬಾಯಿ ಬಿಟ್ಟ ಆತ ಪಕ್ಕದ ಹೊಸದುರ್ಗದಲ್ಲಿ 3 kg ಇದೆ ಅನ್ನೋ ಇನ್ಫಾರ್ಮೇಶನ್ ಕೊಟ್ರು. ಇಲ್ಲಿ ಹೊಸದುರ್ಗ ವಾಪಸ್ ಎಷ್ಟು ಕಿಲೋಮೀಟರ್? 3 kg ಇದೆ. 17,000 ರೂಪಾಯಿಗೆ ಆಗದೆ 1 kg. ಪಕ್ಕಾ ಮಾಲು. 17,000 ರೂಪಾಯಿ ಪಕ್ಕಾ ಮಾಲು. 10,000 ಇಲ್ಲಿಗೆ ಬೈದ್ರು ಮಾಡ್ಕೊಡು ಅಂತ. 10,000 ಇಲ್ಲಿಗೆ ನನಗೆ ಮಾಡ್ಕೊಡು ಅಂತ ಬೈದ್ರು. ಆಗಲ್ತು ಅಂದ್ಬಿಟ್ರು ಅವರು. ಈಗ ಹೋಗಿ ಕುದಿಸಿ
ವ್ಯವಹಾರ ಮಾಡಿಕೊಂಡು ನಾನು ಬರೋಕ್ಕಾಗಲ್ತು. ನಮ್ಗೆ ಹಳೆ ಪಾರ್ಟಿ ಇವರು, ನಾನು ಪಕ್ಕ ಪಾರ್ಟಿ ಅರ್ಥ ಮಾಡ್ಕೊಂಡು ಕೇಳಿದ್ರು. ಇಲ್ಲಿ ಇವ್ರಿಗೆಲ್ಲ ಕೊಡ್ತಿದ್ದೇನೆ ನಾನು, ಇಲ್ಲಿ ಅಕ್ಕಪಕ್ಕ ಎಲ್ಲ ನಾನು ತೋಟ ಮಾಡ್ಕೊಂಡು ಎಲ್ಲ ಬಿಟ್ಬಿಟ್ಟೆ. ನಾನು ತೋಟ ಮಾಡ್ಕೊಬಿಟ್ಟು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಸೂಪರ್ ಮನುಷ್ಯನ, ನಮ್ಗೆ ಬಂದ್ರೆ ಇಲ್ಲ. ಇಲ್ಲಿ ಈ ಮಂತ್ ನನ್ನ ಹತ್ರ ಇಲ್ಲ ಅಂದಿದ್ರು ಎಲ್ಲಾರ ತಗೊಂಡೋಗಿ ಕೂಡಿಸಿ ಕಳ್ಸೋದು ಕೇಳಿಬೇಕಾರೆ. ಗಾಂಜಾಗೂ ಉಂಟು ಕಮಿಷನ್ ಏಜೆಂಟ್. 3,500 ರೂಪಾಯಿಗೆ ಗಾಂಜಾ ಡೀಲ್. ಗುಂಡೇಗೌಡ ಅಲ್ಲಿ ನಮಗೆ ಮತ್ತೊಬ್ಬ ವ್ಯಕ್ತಿಯ ಪರಿಚಯ ಮಾಡಿಕೊಟ್ರು. ಆತನನ್ನ ಹಿಡಿದುಕೊಂಡ್ರೆ ನಿಮ್ಮ ಕೆಲಸ ಸಲೀಸಾಗುತ್ತೆ ಅಂತ ಹೇಳಿದ್ರು. ಆತನಿಗೆ ಒಂದಿಷ್ಟು ಕಮಿಷನ್ ಕೊಡುವಂತೆಯೂ ತಿಳಿಸಿದ್ರು. ಆ ವ್ಯಕ್ತಿಯ ಹೆಸರೇ ಕೆಂಡೇಗೌಡ. ಹೆಗಲ ಮೇಲೊಂದು ಟವೆಲ್, ಬೆಳ್ಳಗಾಗಿರೋ ತಲೆ ಕೂದಲು, ಗಡ್ಡ, ಮೀಸೆ. ಇಂಥ ವಯಸ್ಸಿನಲ್ಲೂ ಈತ ಭರ್ತಿ ಬಿಸ್ನೆಸ್ ಮಾಡ್ತಾನೆ. ಗಾಂಜಾ ಸರಕು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಈತನಿಗೆ ಚೆನ್ನಾಗಿ ಗೊತ್ತು. ಕೆಂಡೇಗೌಡ ಇನ್ನೊಬ್ಬ ವ್ಯಕ್ತಿಯನ್ನ ಜೊತೆಗೂಡಿಸ್ಕೊಂಡು ಪಕ್ಕದ ಊರಾದ ಹೊಸದುರ್ಗಕ್ಕೆ ಹೋದ್ರು. ಅಲ್ಲಿ ನಾವು ಪರಮೇಶ್ ಅನ್ನೋ ವ್ಯಕ್ತಿಯನ್ನ ಭೇಟಿ ಮಾಡಿದ್ವು. ಈತ ನೇರ ಎಷ್ಟು ಕೆಜಿ ಬೇಕು ಅಂತ ಕೇಳೇ ಬಿಟ್ರು. ಬೇಕಿದ್ರೆ ಸೇದಿ ನೋಡಿ ಮಾಲ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ, ನಂತರನೇ ಕೊಂಡ್ಕೊಳ್ಳಿ ಅಂದ್ರು. ಆದ್ರೆ ಚಿಲ್ಲರೆ ಕೊಡಲ್ಲ ಅಂತ ಹಠ ಹಿಡಿದ್ರು. ನಾವು ಹಾಗೂ ಹೀಗೂ 3,500 ರೂಪಾಯಿಗೆ ಒಂದಿಷ್ಟು ಗಾಂಜಾ ಕೊಂಡುಕೊಂಡೆವು. ನೋಡಿದ್ರಲ್ಲ ಎಷ್ಟು ಸಲೀಸಾಗಿ ಗಾಂಜಾ ನಮ್ಮ ಕೈ ಸೇರ್ತು ಅಂತ. ರಾಮನಗರ ಜಿಲ್ಲೆಯ ಅನೇಕ ಊರುಗಳಲ್ಲಿ ಇದು ಕಾಮನ್ ಆಗ್ಬಿಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಹುಡುಕಾಟ ನಡೆಸಬೇಕು ಅಂತ ನಾವು ಮತ್ತೊಂದು ಊರಿನತ್ತ ಹೊರಟವು. ನಾವು ಮುಂದೆ ತಲುಪಿದ್ದು ಆಲನತ್ತ ಗ್ರಾಮವನ್ನ. ಆದ್ರೆ ಆ ಊರಿನಲ್ಲಿ ಗಾಂಜಾ ಸಿಗುತ್ತೆ ಅಂತ ಹೇಳಲಾಗ್ತಿದ್ದ ಮನೆಯ ಬಾಗಿಲಿಗೆ ಬೀಗ ಹಾಕಲಾಗಿತ್ತು. ಆ ಮನೆಯಲ್ಲಿ ಗಾಂಜಾ ಇತ್ತ, ಅದಕ್ಕೆ ಅವ್ರು ಹೇಳಿರೋ ರೇಟ್ ಎಷ್ಟು? ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.